ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 55ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸರ್ವಾನ್ ಅನ್ನುವಂಥ ವಿಶೇಷಣದ ಸಹಿತ ಕಾಮಾನ್ ಅನ್ನುವಂಥ ಪದ ಯಾಕೆ ಯೂಸ್ ಮಾಡಿದ್ದಾರೆ, ಮತ್ತು ಅದನ್ನು ಪೂರ್ಣವಾಗಿ ತ್ಯಾಗ ಮಾಡೋದು ಅಂತಂದ್ರೇನು, ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದರೆ, ವಾಸನಾ, ಸ್ಪೃಹ, ಇಚ್ಛಾ ಮತ್ತು ತೃಷ್ಣೆಗಳಲ್ಲಿ ಏನು ವ್ಯತ್ಯಾಸ ಇದೆ? ಈಗ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಶರೀರ, ಪತ್ನಿ, ಪುತ್ರ, ಧನ, ಮಾನ, ಪ್ರತಿಷ್ಠೆ, ಈ ಎಲ್ಲ ಅನುಕೂಲವಾದಂತಹ ಪದಾರ್ಥಗಳು ನಮ್ಮ ಹತ್ರ ಇರಬೇಕು. ಮತ್ತು ಇದಕ್ಕೆ ಪ್ರತಿಕೂಲವಾದಂತಹ ಪದಾರ್ಥಗಳು ಏನಿದೆಯೋ ಅದು ನಷ್ಟವಾಗೋದಕ್ಕೆ ಯಾವ ರಾಗದ್ವೇಷ ಜನಿತ ಸೂಕ್ಷ್ಮ ಕಾಮನೆ ಇದೆಯೋ, ಅಂದರೆ ಈಗ ನಮಗೆ ಅದರಲ್ಲಿ ಆಸಕ್ತಿ ಇರುತ್ತೆ. ರಾಗ ಅಂತಂದ್ರೇನು, ನಾವು ಇಷ್ಟಪಡೋದು. ದ್ವೇಷ ಅಂದರೆ ದ್ವೇಷಿಸೋದು. ಈಗ ನಮಗೆ ಯಾವುದೇ ವಸ್ತು, ವ್ಯಕ್ತಿ, ಏನೇ ಆಗಿರ್ಬೋದು, ಒಂದು ಪದವಿ ಆಗಿರ್ಬೋದು, ಪ್ರತಿಷ್ಠೆ ಆಗಿರ್ಬೋದು, ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅದರಲ್ಲಿ ನಮಗೆ ರಾಗ ಇರುತ್ತೆ, ಇಲ್ಲ ಅಂತಂದರೆ ದ್ವೇಷ ಇರುತ್ತಲ್ಲ. ಇದರಿಂದ ಹುಟ್ಟಿರುವಂತಹ ಸೂಕ್ಷ್ಮ ಕಾಮನೆ ಇದೆಯೋ, ಯಾವುದರ ಸ್ವರೂಪ ಇನ್ನೂ ವಿಕಸಿತವಾಗಿಲ್ವೋ ಅದನ್ನು ವಾಸನೆ ಅಂತ ಕರೀತಾರೆ. ಈಗ ಇದರ ಬಗ್ಗೆ ಎಲ್ಲ ನಮಗೆ ಅಂದರೆ ಶರೀರ, ಪತ್ನಿ, ಪುತ್ರ, ಧನ, ಈ ಎಲ್ಲ ಪದಾರ್ಥಗಳಿದೆಯಲ್ಲ, ಇದು ಬೇಕು ಅಂತ ಇರುತ್ತೆ, ಅಥವಾ ನಾನು ದ್ವೇಷ ಮಾಡೋದು ಬೇಡ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರ ಬಗ್ಗೆ ನಮ್ಮ ಒಳ ಸೂಕ್ತ ಅಂತ ಹೇಳ್ತೀವಲ್ವ, ಅಲ್ಲಿ ನಮಗೆ ಒಂದು ಕಾಮನೆ ಅನ್ನೋದು ಇರುತ್ತೆ. ಆದರೆ ಇದು ಇನ್ನೂ ಜಾಸ್ತಿ ವಿಕಸಿತವಾಗಿರೋದಿಲ್ಲ, ಅಂದರೆ ಇನ್ನೂ ಹೊರಗಡೆ ಅದು ಕಾಣಿಸ್ಕೊಂಡಿರೋದಿಲ್ಲ. ಆದರೆ ಒಳಗಡೆ ಇರೋದಂತೂ ನಿಜ. ನಮಗೆ ಅದನ್ನು ವಾಸನ ಅಂತ ನಾವು ಹೇಳ್ತೀವಿ. ಯಾವುದೇ ಅನುಕೂಲಕರ ವಸ್ತುವಿನ ಅಭಾವದ ಅರಿವಾದಾಗ, ನಮ್ಮ ಹತ್ರ ಯಾವುದೋ ಒಂದು ವಸ್ತು ಇಲ್ಲ, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಇಲ್ಲ ಅಂತಂದಾಗ ಆ ಮನಸ್ಸಿಗೆ ಒಂದು ಬಗೆಯ ಭಾವನೆ ಉಂಟಾಗುತ್ತಲ್ಲ, ಅಂದರೆ ಇಂಥ ಒಂದು ವಸ್ತುವಿನ ಅವಶ್ಯಕತೆ ನನಗಿದೆ ಅಂತ ಅನಿಸುತ್ತೆ, ಮತ್ತು ಅದಿಲ್ಲ ಇದ್ದರೆ ನನ್ನ ಕೆಲಸನೇ ನಡೆಯೋದಿಲ್ಲ ಅಂತ ನನಗೆ ಅನಿಸುತ್ತಲ್ಲ. ಅದು ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಒಟ್ಟಿನಲ್ಲಿ ಅದಿರ್ಬೇಕು ನನ್ನ ಹತ್ರ. ಅದಿಲ್ಲ ಅಂತಂದರೆ ನನಗೆ ಕೆಲಸ ಆಗೋದಿಲ್ಲ ಅಂತ ನಮಗೆ ಅನಿಸುತ್ತಲ್ವಾ. ಆ ಒಂದು ಅಪೇಕ್ಷಾರೂಪವಾದಂತಹ ಕಾಮನೆಯ ಹೆಸರೇನೆ ಸ್ಪೃಹ ಅಂತ ಹೇಳೋದು. ಈಗ ವಾಸನೆ ಅಂತಂದರೆ ನಮ್ಮ ಒಳಗಡೆ ಸೂಕ್ತದಲ್ಲಿ ಅಡಗಿದೆ ಏನೋ ಒಂದು ಆಸೆಗಳು ಅಥವಾ ದ್ವೇಷಗಳು. ಆದರೆ ಎರಡನೇದು ಸ್ಪೃಹ ಅಂತಂದರೆ ಏನು, ಯಾವುದೋ ಒಂದು ವಸ್ತು ಬೇಕು ಅಂತ ಅನ್ಸುತ್ತೆ ನಮಗೆ, ಅದಿಲ್ಲ ಅಂತಂದರೆ ನನ್ನ ಕೆಲಸನೇ ನಡೆಯೋದಿಲ್ಲ. ಆ ಒಂದು ಭಾವನೆ ಬಂದಾಗ ನಮ್ಮಲ್ಲಿ ಕಾಮನೆ ಉಂಟಾಗುತ್ತಲ್ಲ, ಅದನ್ನು ಸ್ಪೃಹ ಅಂತ ಹೇಳೋದು. ಇದು ವಾಸನೆಗಿಂತ ಕಾಮನೆಯ ಹೆಚ್ಚು ವಿಕಸಿತ ರೂಪವಾಗಿದೆ ಸ್ಪೃಹ ಅನ್ನೋದು. ಈಗ ವಾಸನೆ ಅನ್ನೋದು ಇನ್ನೂ ಒಳಗಡೆ ಇದೆ, ಅದು ಇನ್ನೂ ಹೊರಗಡೆ ಬಂದಿಲ್ಲ. ಆದರೆ ಇದು ಅದಕ್ಕಿಂತ ಒಂದು ಮಟ್ಟಕ್ಕೆ ಮೇಲಿಕ್ಕಿದೆ. ಅಂದರೆ ಇದು ಕಾಣಿಸ್ಕೊಳ್ಳುತ್ತೆ ನಮಗೆ. ಒಬ್ಬ ವ್ಯಕ್ತಿ ಅದನ್ನು ಬಯಸ್ತಾ ಇದ್ರೆ ಗೊತ್ತಾಗುತ್ತೆ ನಮಗೆ, ಅವನಿಗೆ ಆ ವಸ್ತು ಬೇಕು ಅಂತ ಅನ್ನಿಸ್ತಾ ಇದೆ ಅವನಿಗೆ ಅಂತ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತದು. ಆ ರೀತಿ ಅಂದರೆ ಅದು ಸ್ವಲ್ಪ ವಿಕಸಿತವಾದಂತಹ ರೂಪ. ಯಾವ ಅನುಕೂಲ ವಸ್ತುಗಳ ಅಭಾವ ನಮ್ಮಲ್ಲಿ ಉಂಟಾಗುತ್ತೋ ಅದನ್ನು ಪಡಿಬೇಕು, ಅಂದರೆ ನಮಗೆ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ಅದನ್ನು ವಿನಾಶ ಅಂದರೆ ಅದು ನಮಗೆ ಸಿಗದೇ ಇರುವಾಗ ನಮ್ಮಲ್ಲಿ ಬರುವಂಥ ಒಂದು ಕಾಮನೆ ಇದೆಯಲ್ಲ, ಅದನ್ನು ಇಚ್ಛೆ ಅಂತ ಹೇಳೋದು. ಈಗ ನನಗೊಂದು ವಸ್ತು ಬೇಕು, ಅದು ನನ್ನ ಹತ್ರ ಇಲ್ಲ, ಅದನ್ನು ಪಡಿಬೇಕು. ಪಡೆದಾಗ ಅಥವಾ ಪಡೀದೇ ಇದ್ದಾಗ ಅಥವಾ ನನಗೆ ಸಿಗದೇ ಇದ್ದಾಗ ನಮ್ಮ ಕಾಮನೆ ಇರುತ್ತಲ್ಲ, ಅದನ್ನು ಇಚ್ಛೆ ಅಂತ ಹೇಳೋದು. ಇದು ಕಾಮನೆಯ ಪೂರ್ಣ ವಿಕಸಿತ ರೂಪ. ಇದು ಕಂಪ್ಲೀಟಾಗಿ ವಿಕಸಿತವಾಗಿರುತ್ತೆ. ನನ್ನ ಇಚ್ಛೆ ಏನಿದೆಯೋ ಅದು ಬೇರೆಯವರಿಗೆ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ನನಗೂ ಕೂಡ ಅದು ಬೇಕೇ ಬೇಕು ಅಂತ ನಾನು ಅದನ್ನು ಮುಂದೆ ಹೇಳಿ ಪಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಆಯಿತಾ. ಅಂದರೆ ನಮಗೇನು ಬೇಕೋ ಅದು ಕಂಪ್ಲೀಟಾಗಿ ಕಾಣಿಸುವಂಥದ್ದು, ಪೂರ್ಣವಾಗಿ ವಿಕಸಿತವಾಗಿರುವಂಥದ್ದು ಅದರ ರೂಪ. ಇದನ್ನು ಇಚ್ಛೆ ಅಂತ ಹೇಳ್ತೀವಿ. ಮತ್ತು ಹೆಂಡತಿ, ಮಕ್ಕಳು, ಹಣ, ಇಂಥ ಪದಾರ್ಥಗಳು ಯಥೇಚ್ಛವಾಗಿದ್ದರು ನಮ್ಮ ಹತ್ರ ಇದೆ, ಆಲ್ರೆಡಿ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಆಸ್ತಿ ಅಂತಸ್ತು ಎಲ್ಲ ಇದೆ, ಆದರೆ ಅದನ್ನು ಇನ್ನೂ ಹೆಚ್ಚೆಚ್ಚು ಬೆಳೆಸ್ಕೊಳ್ಬೇಕು ನಾನು ಅನ್ನುವಂಥ ಇಚ್ಛೆ ಯಾವಾಗ ಇರುತ್ತೋ ಅದನ್ನು ತೃಷ್ಣ ಅಂತ ಹೇಳ್ತಾರೆ. ಇದು ಕಾಮನೆಯ ತುಂಬ ಸ್ಥೂಲ ರೂಪವಾಗಿರುತ್ತೆ. ಇದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ.
ಕಾಣಿಸುವಂಥದ್ದು. ಕೆಲವೊಂದು ನಮಗೆ ಕಾಣಿಸೋದಿಲ್ಲ, ಅವರಲ್ಲಿ ಆಸೆ ಇದ್ದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಮುಂದೆ ಅಲ್ವಾ. ಆದರೆ ತೃಷ್ಣೆ ಅನ್ನೋದಿದೆಯಲ್ಲ, ಅಪ್ಪ ಏನು ಅತಿ ಆಸೆನೋ ಅವನಿಗೆ ಅಂತ ನಾವು ಬೇರೆಯವರು ನೋಡಿದಾಗ ನಾವೇ ಹೇಳ್ಬಿಡ್ತೀವಿ. ಅಂದರೆ ಅವನಿಗೆ ದೇವರು ಬೇಕಾದಷ್ಟು ಕೊಟ್ಟಿರ್ತಾನೆ, ಆದರೂ ಇನ್ನೂ ಬೇಕು ಅಂತ ಆಸೆ ಪಡೋದಿದೆಯಲ್ಲ, ಇದನ್ನು ತೃಷ್ಣೆ ಅಂತ ಹೇಳೋದು. ಈಗ ನೀಟಾಗಿ ಅರ್ಥ ಆಗಿದೆ ಅಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಕಾಮಾನ್ ಅನ್ನೋದರ ಜೊತೆಗೆ ಮನೋಗತಾನ್ ಅನ್ನುವಂಥ ವಿಶೇಷಣವನ್ನು ಪ್ರಯೋಗ ಮಾಡಿದಾರಲ್ಲ, ಅದರ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಇದರಿಂದ ಕಾಮನೆಯ ವಾಸಸ್ಥಾನ ಮನಸ್ಸು ಅನ್ನೋದನ್ನ ಹೇಳೋದಕ್ಕೋಸ್ಕರ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಕಾಮನೆಯ ವಾಸಸ್ಥಾನ ಮನಸ್ಸಾಗಿದೆ ಅಂತ ಹೇಳೋದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ನೋಡಿ ಇಲ್ಲಿ ಇದನ್ನು 3ನೇ ಅಧ್ಯಾಯ 40ನೇ ಶ್ಲೋಕ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಅಂದರೆ ಅರ್ಥ ಏನು, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇದೆಲ್ಲವೂ ಕೂಡ ಇದರ ವಾಸಸ್ಥಾನ. ಈ ಕಾಮ ಅನ್ನೋದು ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಆವರಿಸಿಕೊಂಡು ಜೀವಾತ್ಮನನ್ನು ಮೋಹಗೊಳಿಸುತ್ತೆ ಅನ್ನೋದು ಇದರ ಅರ್ಥ. ನೋಡಿ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಯ್ತಲ್ವ. ಅದಕ್ಕೋಸ್ಕರನೇ ಬುದ್ಧಿಯ ಜೊತೆಗೆ ಯಾವಾಗ ಮನಸ್ಸು ಪರಮಾತ್ಮನಲ್ಲಿ ಅಚಲವಾಗಿ ಸ್ಥಿರವಾಗುತ್ತೋ ಆಗ ಇವುಗಳೆಲ್ಲ ನಮ್ಮಿಂದ ದೂರ ಆಗುತ್ತೆ, ಅದರ ಅಭಾವ ಆಗೋಗುತ್ತೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರನೇ ಸಾಧಕನ ಮನಸ್ಸಲ್ಲಿರುವಂಥ ಕಾಮನೆಗಳು ಯಾವಾಗವರೆಗೂ ಕಂಪ್ಲೀಟ್ ಆಗಿ ಹೋಗೋದಿಲ್ವೋ, ಅಂದರೆ ಅದರ ಅಭಾವವಾಗೋದಿಲ್ವೋ, ಅವನ ಬುದ್ಧಿ ಸ್ಥಿರವಾಗಿಲ್ಲ ಅಂತಲೇ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲದಕ್ಕೂ ಕಾಮನೆಗಳೇ ಕಾರಣ. ಈ ಕಾಮನೆಯ ವಾಸಸ್ಥಾನ ಯಾವುದು? ಮನಸ್ಸು. ಸೊ ಆ ಮನಸ್ಸಿನ ಜೊತೆ ಬುದ್ಧಿ ಕೂಡ ಸೇರ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಎರಡೂ ಸೇರ್ಕೊಂಡು ಇನ್ನೂ ಹಾಳಾಗುತ್ತೆ. ನಮ್ಮಲ್ಲಿರುವಂಥ ಕಾಮನೆಗಳು ತೃಷ್ಣೆವರೆಗೂ ಹೋಗುತ್ತೆ. ಅದಕ್ಕೆ ಆ ಮನಸ್ಸನ್ನು ಭಗವಂತನಲ್ಲಿ ಸ್ಥಿರವಾಗಿ ಯಾವಾಗ ನಿಲ್ಲಿಸೋದಿಲ್ವೋ ನಾವು, ಅಲ್ಲಿವರೆಗೂ ನಾವು ಸ್ಥಿತಪ್ರಜ್ಞರಾಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಬುದ್ಧಿ ಇನ್ನೂ ಸ್ಥಿರ ಆಗಿಲ್ಲ ಅಂತಲೇ ಅರ್ಥ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ಈಗ ನೋಡಿ, ಇದನ್ನೆಲ್ಲ ನಾವು ಕೇಳ್ತಾ ನಮ್ಮ ಬುದ್ಧಿ ಎಲ್ಲಿದೆ, ನಮ್ಮ ಮನಸ್ಸಿನಲ್ಲಿ ಎಷ್ಟು ಕಾಮನೆಗಳಿದೆ, ನಾನು ನಿಜವಾಗ್ಲೂ ಆ ಭಗವಂತನಲ್ಲಿ ನನ್ನ ಮನಸ್ಸನ್ನು ಇಟ್ಟಿದ್ದೀನಾ ಇಲ್ವಾ, ಇದ್ರ ಕಡೆ ನಾವು ಗಮನ ಹರಿಸ್ತಾ ಇರಬೇಕು. ಬರೀ ಕೇಳೋದಲ್ಲ, ಭಗವದ್ಗೀತೆನ ಕೇಳ್ತಾ ನಮ್ಮೊಳಗಡೆ ಆಗ್ತಾ ಇರುವಂಥದ್ದು ಏನಿದೆಯೋ ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕೇಳೋದು ಸರಿ ಹೋಗೋದಿಲ್ಲ, ನಾವು ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಆಗ ಮಾತ್ರ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಎಲ್ಲರೂ ಹೇಗಿದ್ದಾರೋ ಈ ಐಹಿಕ ಪ್ರಪಂಚದಲ್ಲಿ ತಿನ್ಕೊಂಡು ಉಣ್ಕೊಂಡು ಯಾವುದು ಗೊತ್ತು ಗುರಿ ಇಲ್ಲದೆ ಅದೇ ರೀತಿ ನಾವು ಇರಬೇಕಾಗುತ್ತೆ. ಆದರೆ ಈಗ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ, ಆಧ್ಯಾತ್ಮಿಕದ ಕಡೆಗೆ ಹೋಗಬೇಕು ಅಂತಲ್ವಾ. ಅದಕ್ಕೋಸ್ಕರ ನಮ್ಮನ್ನು ನಾವು ಆದಷ್ಟು ಮಟ್ಟಿಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಸತ್ಸಂಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.